Hello everyone, welcome to Creative IAS Academy. This is Lohit Kumar R here. ಈ ಕ್ಲಾಸಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ರಿವರ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಯಾವುದೇ ಒಂದು ಎಕ್ಸಾಮನ್ನು ನೋಡಿಕೊಂಡ್ರೂ ಕೂಡ ನೀವು ಒಂದು ಕ್ವಶನ್ ನಿಮಗೆ ರಿವರ್ ಸಿಸ್ಟಮ್ ಮೇಲೆ ಇರುತ್ತೆ. ಆದುದರಿಂದ ಇಟ್ ಈಸ್ ನೆಸಸರಿ ಟು ರೀಡ್ ಅಬೌಟ್ ರಿವರ್ ಸಿಸ್ಟಮ್ ಇನ್ ಇಂಡಿಯಾ ಆ್ಯಂಡ್ ವರ್ಲ್ಡ್. ಈ ಕ್ಲಾಸಲ್ಲಿ ಬ್ರಹ್ಮಪುತ್ರ ನದಿ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್, ಬ್ರಹ್ಮಪುತ್ರ ಅನ್ನುವಂಥ ಹೆಸರು ಎಲ್ಲಿಂದ ಬಂತು, ಅದರ ಮೀನಿಂಗ್ ಏನು ಅಂತ ನೋಡ್ಕೊಂಡಾಗ ಸನ್ ಆಫ್ ಬ್ರಹ್ಮ ಅಂತೇಳಿ ಕರಿತೇವೆ. ಓಕೆ, ಬ್ರಹ್ಮಪುತ್ರ ಅನ್ನೋದಕ್ಕೆ ಹೆಸರು ಸನ್ ಆಫ್ ಬ್ರಹ್ಮ ಅಂತಕ್ಕಂಥ ಹೆಸರಿನಿಂದ ಹುಟ್ಟಿಕೊಂಡಿದೆ. ಇದರ ಸೋರ್ಸ್, ಇದನ್ನು ನಾವು ಏನಂತ ಕರಿತೀವಿ ಕನ್ನಡದಲ್ಲಿ ಆಕರ ಅಂತೇಳಿ ಕರಿತೇವೆ ಅಥವಾ ಮೂಲ ಅಂತಲೂ ಕೂಡ ಕರೆಯಲಾಗುತ್ತೆ. ಚೆಮ್ಯಾಂಗ್ ಡುಂಗ್ ಗ್ಲೇಷಿಯರ್ ಅಂತೇಳಿ ಬರುತ್ತೆ. ಎಲ್ಲಿ ಬರುತ್ತೆ ಅಂದರೆ ಇದು ಟಿಬೇಟ್ ಪ್ರದೇಶದಲ್ಲಿ ಅಥವಾ ಟಿಬೇಟ್ ದೇಶದಲ್ಲಿ ಸೌತ್ ವೆಸ್ಟರ್ನ್ ಭಾಗದಲ್ಲಿ ನೆನ್ಪಿಟ್ಕೊಳ್ಬೇಕು. ಸೌತ್ ವೆಸ್ಟರ್ನ್ ಅಂದರೆ ನೈಋತ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಚೆಮ್ಯಾಂಗ್ ಡುಂಗ್ ಹಿಮನದಿ ಗ್ಲೇಷಿಯರ್ ಭಾಗದಲ್ಲಿ ಸೋರ್ಸ್ ಮೂಲವನ್ನು ಹೊಂದಿದೆ ಬ್ರಹ್ಮಪುತ್ರ ನದಿ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದು ಕ್ಲೋಸ್ ಟು ಸೋರ್ಸಸ್ ಆಫ್ ಇಂಡಸ್ ಆ್ಯಂಡ್ ಸಟ್ಲೇಜ್ ಅಂತೇಳಿ ಕರಿತೀವಿ. ನಾವೆಲ್ಲ ನೋಡ್ಕೊಂಡಿದ್ದೀವಿ, ಸಿಂಧೂ ನದಿ ಆಗಿರ್ಬೋದು, ಜೊತೆಗೆ ಸಟ್ಲೇಜ್ ನದಿ ಆಗಿರ್ಬೋದು. ಈ ನದಿಗಳು ಎಲ್ಲೆಲ್ಲಿ ಹುಡ್ತಾವಲ್ಲ ಆ ಒಂದು ನದಿಗಳ ಮೂಲ ಏನಿದೆಯಲ್ಲ ಆ ಮೂಲಕ್ಕೆ ಹತ್ತಿರವಾಗಿದೆ ನಮ್ಮ ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮಲ್ಲಿ ಕೇಳುವಂತಹ ಚಾನ್ಸಸ್ ಇದೆ. ಮುಂದಿನ ಹಂತದಲ್ಲಿ ಜಿಯೋಗ್ರಫಿಕಲ್ ಫೀಚರ್ಸನ್ನು ನೋಡ್ಕೊಳ್ತಾ ಹೋಗೋಣ. ಏನಿದೆ ಜಿಯೋಗ್ರಫಿಕಲ್ ಫೀಚರ್ಸ್ ಅಂತ ನೋಡ್ಕೊಂಡಾಗ ಸಪ್ರೇಟೆಡ್ ಫ್ರಮ್ ಮಾನಸ್ ಸರೋವರ್ ಲೇಕ್ ಬೈ ಮರಿಯಾಮಾ ಲಾ ಅಂತೇಳಿದೆ, ನೆನ್ಪಿಟ್ಕೊಳ್ಬೇಕು. ಮಾನಸ್ ಸರೋವರ್ ಲೇಕ್ ಅಂತಕ್ಕಂಥದ್ದು ಸಿಂಧೂ ನದಿಯ ಒಂದು ಉಗಮ ಸ್ಥಳನು ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಸಪ್ರೇಟೆಡ್ ಫ್ರಮ್ ಮಾನಸ್ ಸರೋವರ್ ಲೇಕ್ ಬೈ ಮರಿಯಾಮಾ ಲಾ ಅಂತಕ್ಕಂತಹ ಪ್ರದೇಶದಿಂದ ಸಪ್ರೇಟ್ ಆಗಿದೆ, ನೆನ್ಪಿಟ್ಕೊಳ್ಬೇಕು. ಇದು ನಾವು ಜಿಯೋಗ್ರಫಿಕಲ್ ಲೊಕೇಶನ್ನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನೋಡಿ, ಇಲ್ಲೊಂದು ಪ್ರೋಸೆಸ್ ಇದೆ, ನೆನ್ಪಿಟ್ಕೊಳ್ಬೇಕು. ಟಿಬೇಟ್ ದೇಶದಲ್ಲಿ ಯಾವ ರೀತಿಯಾಗಿ ಹರಿಯುತ್ತೆ ಅಂತ ನೋಡ್ಕೊಂಡಾಗ ಸಾಂಗ್ಪೋ ಅನ್ನೋಂಥ ಹೆಸರಿನ ಮೂಲಕ ಹರಿಯುತ್ತೆ ಟಿಬೇಟ್ ಮೂಲದಿಂದ. ನಂತರದಲ್ಲಿ ಅರುಣಾಚಲ್ ಪ್ರದೇಶಕ್ಕೆ ಬಂದಾಗ ದಿಹಾಂಗ್ ಅಂತಕ್ಕಂಥ ಹೆಸರಿನಲ್ಲಿ ಹರಿಯುತ್ತೆ. ಮುಂದುವರೆದಂತೆ ಅಸ್ಸಾಂ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯಾಗಿ ಹರಿಯುತ್ತೆ. ನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ಜಮುನಾ, ನಂತರದಲ್ಲಿ ಪದ್ಮ ಮತ್ತು ಮೇಘನಾ ನದಿಯಾಗಿ ಹರಿತಾ ಹೋಗುತ್ತೆ. ನೋಡಿ, ರಿವರ್ ಫ್ಲೋ ಸಿಸ್ಟಮಿಗೆ ಸಂಬಂಧಪಟ್ಟಂತೆ ನದಿಗಳ ಹೆಸರು ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದುವರೆದಂತೆ ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಕವರ್ ಅಂತ ಏನು ಕರಿತೀವಲ್ವ, ರೈಟ್, ಸುಂದರ್ಬನ್ ಏರಿಯಾ ಏನಿದೆಯಲ್ಲ, ಸುಂದರ್ಬನ್ ಫಾರೆಸ್ಟ್ ಏನಿದೆಯಲ್ಲ, ಸೊ ಇದು ಗಂಗಾ ನದಿಯ ಜೊತೆ ಸೇರಿಕೊಂಡು ಸುಂದರ್ಬನ್ ಡೆಲ್ಟಾ ರಚನೆ ಆಗೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಬ್ರಹ್ಮಪುತ್ರ ನದಿ, ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದೆ. ನಾವೆಲ್ಲ ಮಜೂಲಿ ಅಂತಕ್ಕಂಥ ಒಂದು ದ್ವೀಪವನ್ನು, ಅಂದರೆ ದ್ವೀಪ ಪ್ರದೇಶ ಅಂತಲೂ ಕೂಡ ಕರಿತೀವಿ. ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಥವಾ ನದಿ ದ್ವೀಪ ಪ್ರದೇಶ ಎಲ್ಲಿದೆ ಅಂತ ನೋಡ್ಕೊಂಡಾಗ ಪ್ರಪಂಚದ ಅತ್ಯಂತ ದೊಡ್ಡ ನದಿ ದ್ವೀಪ ಪ್ರದೇಶ ಅಥವಾ ಐಲ್ಯಾಂಡ್, ರಿವರ್ ಐಲ್ಯಾಂಡ್, ಮಜೂಲಿ ರಿವರ್ ಐಲ್ಯಾಂಡ್ ಎಲ್ಲಿದೆ ಅಂತ ನೋಡ್ಕೊಂಡಾಗ ಬ್ರಹ್ಮಪುತ್ರ ನದಿಯ ಒಂದು ತಟದಲ್ಲಿ ಅಥವಾ ದಡದಲ್ಲಿ ಕಂಡು ಬರುತ್ತದೆ. ಇದನ್ನು ಬ್ರಹ್ಮಪುತ್ರ ನದಿ ಕ್ರಿಯೇಟ್ ಮಾಡಿದೆ, ನೆನ್ಪಿಟ್ಕೊಳ್ಬೇಕು. ಸುಮಾರು ಬಾರಿ ಪ್ರಶ್ನೆಯಾಗಿದೆ. ಜೊತೆಗೆ ಇದರ ಟ್ರಿಬ್ಯೂಟ್ರೀಸ್ಗಳು ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡ್ಕೊಂಡಾಗ ಅಸ್ಸಾಂ ರಾಜ್ಯದ ಸುತ್ತಮುತ್ತಲೂ ಕೂಡ ಇದರ ಟ್ರಿಬ್ಯೂಟ್ರೀಸ್ಗಳಿದ್ದಾವೆ. ಜೊತೆಗೆ ಈ ವರ್ಲ್ಡ್ ಲಾರ್ಜೆಸ್ಟ್ ಆಗಿರ್ತಕ್ಕಂಥ ನದಿ ದ್ವೀಪ ಪ್ರದೇಶ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ತಾವು ಅಸ್ಸಾಂ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತ ಕರಿತೀವಿ, ನದಿ ದ್ವೀಪ ಪ್ರದೇಶ ಅಂತ ಕರಿತೀವಿ, ಮಜೂಲಿ ಅಂತೇಳಿ ಕರಿತೀವಿ, ಅಸ್ಸಾಂ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ಮುಖ್ಯವಾಗಿರ್ತಕ್ಕಂಥ ಅರ್ಬನ್ ಸೆಂಟರ್ಸ್ಗಳಂತ ನೋಡ್ಕೊಂಡು, ಅಂದರೆ ನಗರ ಪ್ರದೇಶದ ಕೇಂದ್ರಗಳು ಯಾವುದು, ದಿಬ್ರುಗರ್, ಪಾಸಿಘಾಟ್, ನಿಯಾಮ್ತಿ, ತೇಜ್ಪುರ್, ಗುವಾಹಟಿ. ಅಸ್ಸಾಂನ ರಾಜಧಾನಿ ಗುವಾಹಟಿ ಅಂತ ನಮಗೆಲ್ಲ ಗೊತ್ತಿದೆ, ಅರ್ಥ ಆಗ್ತಿದೆಯಾ ನಿಮಗೆ? ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ನಗರ ಮೂಲಗಳು ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಬಾರಿ ಬ್ರಹ್ಮಪುತ್ರ ನದಿಗೆ ನಾವು ಭಾರತದಲ್ಲಿ ಬ್ರಹ್ಮಪುತ್ರ ಅಂತೇಳಿ ಕರೆದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಏನೇನಂತ ಕರಿತಾ ಇದ್ರು ನೋಡ್ಕೊಳ್ಬೇಕು. ಈ ಪ್ರದೇಶದಲ್ಲಿ ಅಂದರೆ ಟಿಬೇಟ್ ಅಂತಕ್ಕಂಥ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಕರಿತಾ ಇದ್ವಿ ನಾವು, ಸಾಂಗ್ಪೋ ಅಂತೇಳಿ ಕರಿತಾ ಇದ್ವಿ. ಅದರ ಮೀನಿಂಗ್ ಏನು ಅಂತ ನೋಡ್ಕೊಂಡಾಗ ಪ್ಯೂರಿಫೈಯರ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಚೀನಾ
ರಾಷ್ಟ್ರದಲ್ಲಿ ಯಾರ್ಲೋಂಗ್ ಜಾಂಗ್ಬೋ ಜಿಯಾಂಗಿನ್ ಅಂತ ಕೂಡ ಕರಿತೀವಿ. ಅಸ್ಸಾಂ ವ್ಯಾಲಿಯಲ್ಲಿ ದಿಹಾಂಗ್ ಅಥವಾ ಸಿಹಾಂಗ್ ಅಥವಾ ಸೌತ್ ಆಫ್ ಸಾಡಿಯಾ ಬ್ರಹ್ಮಪುತ್ರ ನದಿಗೆ ಈ ರೀತಿಯಾಗಿರ್ತಕ್ಕಂಥ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಬಾಂಗ್ಲಾದೇಶದಲ್ಲಿ ಜಮುನಾ ರಿವರ್ ಅಂತ ಕರಿತೀವಿ. ನಂತರ ಪದ್ಮಾ ರಿವರ್ ಯಾವಾಗ ಗಂಗಾ ನದಿಯ ಜೊತೆಗೆ ಇಂಟರ್ಲಿಂಕ್ ಆಗುತ್ತೋ, ಸೇರಿಕೊಳ್ಳುತ್ತೋ, ಆವಾಗ ಪದ್ಮಾ ನದಿ ಅಂತ ಕರಿತೀವಿ. ಮೊದಲನೇ ಹಂತದಲ್ಲಿ ಜಮುನಾ ನದಿ ಅಂತೇಳಿ ಕರಿತೀವಿ. ಬಾಂಗ್ಲಾದೇಶದಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ಯಾವಾಗ ಗಂಗಾಪುತ್ರ ನದಿ ಇದಕ್ಕೆ ಬಂದು ಸೇರುತ್ತಲ್ಲ, ಆ ಸಂದರ್ಭದಲ್ಲಿ ಪದ್ಮಾ ನದಿಯಾಗಿ ಬದಲಾವಣೆ ಆಗುತ್ತೆ. ಸೊ ಇದಾದ ನಂತರ ಮೇಘನಾ, ಫ್ರಮ್ ದ ಕನ್ಫ್ಲುಯೆನ್ಸ್ ಆಫ್ ಪದ್ಮಾ ಆ್ಯಂಡ್ ಮೇಘನಾ ಅಂತೇಳಿ ಇನ್ನೊಂದು ನದಿ ಬರುತ್ತೆ, ಮೇಘನಾ ಅಂತಕ್ಕಂಥದ್ದು. ಇದು ಪದ್ಮಾ ನದಿಗೆ ಕನ್ಫ್ಲುಯೆನ್ಸ್ ಆಗಿ ನಂತರದಲ್ಲಿ ಮೇಘನಾ ನದಿಯಾಗಿ ಹರಿಯುತ್ತದೆ. ಅಂತಿಮವಾಗಿ ಬೇ ಆಫ್ ಬೆಂಗಾಲಿಗೆ ಇದು ಸೇರಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು ಉಪನದಿಗಳನ್ನು ಏನಂತ ಡಿವೈಡ್ ಮಾಡಿದ್ದೀವಿ ಅಂದರೆ, ಎರಡು ರೀತಿಯಾಗಿರ್ತಕ್ಕಂಥ ಉಪನದಿಗಳನ್ನು ಡಿವೈಡ್ ಮಾಡಿದ್ದೀವಿ. ಒಂದು ರೈಟ್ ಬ್ಯಾಂಕ್ ಅಂದರೆ ಬಲದಂಡೆಯಲ್ಲಿ ನಡೀತಕ್ಕಂಥ ನದಿಗಳು, ಇನ್ನೊಂದು ಎಡದಂಡೆಯಲ್ಲಿ ಹರಿತಕ್ಕಂತಹ ನದಿಗಳು. ಎರಡು ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನ್ಸ್ಗಳಿದೆ, ನೋಡ್ಕೊಳ್ಳಿ. ಲಾಸಾ ರಿವರ್, ನ್ಯಾಂಗ್ ರಿವರ್, ಪಾರ್ಲುಂಗ್ ಜಾಂಗ್ಬೋ, ಧನ್ಸಿರಿ, ಲೋಹಿತ್, ದಿಬಾಂಗ್, ಕಲೋಂಗ್ ಅಂತ ಕರಿತೇವೆ. ಇವೆಲ್ಲವೂ ಕೂಡ ಎಡದಂಡೆಯಲ್ಲಿರ್ತಕ್ಕಂಥ ನದಿಗಳು. ಲೋಹಿತ್ ರಿವರ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಒಂದ್ಸಲ UPSC ಪ್ರಶ್ನೆ ಕೇಳಿದ್ರು. ರೈಟ್ ಬ್ಯಾಂಕ್ ರಿವರ್, ಕಾಮಿಂಗ್, ತೀಸ್ತಾನ ಬಗ್ಗೆನೂ ಪ್ರಶ್ನೆ ಕೇಳಿದೆ UPSC 2017ರಲ್ಲಿ, ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಾವು ರಂಗೀತ್ ಅಂತಕ್ಕಂಥ ಒಂದು ನದಿ ಬರುತ್ತೆ. ಓಕೆ, ಇದು UPSCಯಲ್ಲಿ ಕೇಳಿರ್ತಕ್ಕಂಥದ್ದು. ಈ ರಂಗೀತ್ ರಿವರ್ ಇದೆಯಲ್ಲ, ಯಾವುದರ ಟ್ರಿಬ್ಯೂಟ್ರಿ ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಜಲ್ದಾಕ ರಿವರ್, ಸುಬಾನ್ಸಿರಿ ರಿವರ್, ಕಾಮಿಂಗ್ ರಿವರ್ ಜೊತೆಗೆ ಮನಾಸ್ ರಿವರ್, ಸಂಕೋಶ್ ರಿವರ್ ಅಂತೇಳಿದೆ. ಎರಡು ರೀತಿಯಾಗಿರ್ತಕ್ಕಂಥ ವಿಭಾಗವನ್ನು ನೀವು ನೋಡ್ಕೊಳ್ಬೇಕು. ಕ್ಲಾಸಿಫಿಕೇಷನ್ ಕೂಡ ನೋಡ್ಕೊಳ್ಬೇಕು. ಇಲ್ಲಿ ಧನ್ಸಿರಿ ಅಂತಿದೆ, ಇಲ್ಲಿ ಸುಬಾನ್ಸಿರಿ ಅಂತೇಳಿ ಕನ್ಫ್ಯೂಸ್ ಆಗೋಂಗಿಲ್ಲ. ಬ್ರಹ್ಮಪುತ್ರ ನದಿಯ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳನ್ನು ನಾವು ಒಂದು ಬಾರಿ ನೋಡ್ಕೊಳ್ತಾ ಹೋಗೋಣ. ಸುಮಾರು ಹುಡುಗರು ಏನು ಮಾಡ್ಕೊಳ್ತಾ ಹೋಗ್ತಾರೆ ಅಂದರೆ, ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಹರಿದು ಹೋಗ್ತಾ ಇರುತ್ತೆ. ಸೊ ಈ ನದಿಯಿಂದ ಹೊರಗಡೆ ಬರುತ್ತಲ್ಲ, ಇದನ್ನು ಉಪನದಿಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಲಿ ಇದೇನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಹರಿತಾ ಇದೆಯಲ್ಲ, ಇದಕ್ಕೆ ಬಂದು ಸೇರ್ಕೊಳ್ಳುತ್ತಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಿಬ್ಯೂಟ್ರೀಸ್ ಅಂತೇಳಿ ಕರಿತೇವೆ. ಅರ್ಥ ಮಾಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಉಪನದಿಗಳು ಅಂತ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಸುಬಾನ್ಸಿರಿ ರಿವರ್ ಬಗ್ಗೆ ನಾವು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ನೌನ್ ಆ್ಯಸ್ ಗೋಲ್ಡ್ ರಿವರ್ ಫಾರ್ ಇಟ್ಸ್ ಗೋಲ್ಡ್ ಡಸ್ಟ್ ಅಂತೇಳಿದೆ. ಅಂದರೆ ಗೋಲ್ಡ್ ಡಸ್ಟಿಗೆ ಗೋಲ್ಡ್ ರಿವರ್ ಅಂತಲೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಯಾವ ನದಿ ಇದು? ಸುಬಾನ್ಸಿರಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸುಬಾನ್ಸಿರಿ ನದಿ, ರೈಟ್. ಸೊ ಫ್ಲೋಸ್ ಥ್ರೂ ದ ಲೋವರ್ ಸುಬಾನ್ಸಿರಿ ಡಿಸ್ಟಿಕ್ನ ಮುಖಾಂತರವಾಗಿ, ಅಂದರೆ ಕೆಳ ಸುಬಾನ್ಸಿರಿ ಜಿಲ್ಲೆಯ ಮುಖಾಂತರವಾಗಿ ಹರಿಯುತ್ತೆ. ಈ ಲೋವರ್ ಸುಬಾನ್ಸಿರಿ ಡಿಸ್ಟಿಕ್ ಯಾವ ರಾಜ್ಯದಲ್ಲಿದೆ ಅಂತ ನೋಡ್ಕೊಂಡಾಗ ತಾವು ಅರುಣಾಚಲ್ ಪ್ರದೇಶದಲ್ಲಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಅರುಣಾಚಲ್ ಪ್ರದೇಶ ಅಂದ ತಕ್ಷಣ ಇಲ್ಲೊಂದು ಟ್ರೈಬ್ ಬರುತ್ತೆ, ಅದರ ಹೆಸರು ಏನು ಅಂತ ನೋಡ್ಕೊಂಡಾಗ ಅಪಟಾನಿ ಟ್ರೈಬ್ಸ್ ಅಂತೇಳಿ ಕರಿತೀವಿ. ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನದಿ ಇದೆ. ಇದನ್ನು ನಾವು ಕಾಮಿಂಗ್ ನದಿ ಅಥವಾ ಕಾಮಿಂಗ್ ರಿವರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಒರಿಜಿನೇಟ್ಸ್ ಇನ್ ತವಾಂಗ್ ಡಿಸ್ಟಿಕ್, ಅರುಣಾಚಲ್ ಪ್ರದೇಶ್. ಇದು ಕೂಡ ಅರುಣಾಚಲ್ ಪ್ರದೇಶದಲ್ಲಿ ಹುಟ್ಟುತ್ತೆ. ನಂತರದಲ್ಲಿ ಫ್ಲೋಸ್ ಥ್ರೂ ವೆಸ್ಟ್ ಕಾಮಿಂಗ್ ಡಿಸ್ಟಿಕ್, ಅರುಣಾಚಲ್ ಪ್ರದೇಶ್, ಶೋನಿತ್ಪುರ್ ಡಿಸ್ಟಿಕ್, ಅಸ್ಸಾಂ ಅಂತೇಳಿ ಕರಿತೀವಿ. ಅರುಣಾಚಲ್ ಪ್ರದೇಶ್ ಮುಖಾಂತರವಾಗಿ ಹರಿದು ನಂತರದಲ್ಲಿ ಅಸ್ಸಾಂಗೆ ಇದು ಬಂದು ಸೇರ್ಕೊಳ್ಳುತ್ತೆ ಬ್ರಹ್ಮಪುತ್ರ ನದಿಗೆ. ನಿಯರ್ ಬೈ ಪಕೋಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆ್ಯಂಡ್ ಕಾಜಿರಂಗ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರಿತೀವಿ. ನೋಡಿ, ಪಕೋಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆಯಲ್ಲ, ಇದನ್ನು 2018ರ UPSC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರ. ಪಕೋಯಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಅರುಣಾಚಲ್ ಪ್ರದೇಶ್ ಅಂತ ತಾವು ಏನು ಮಾಡಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತೇಳಿದೆ ನೋಡಿ, KNP ಅಂತೇಳಿ ಏನು ಕರಿತೀವಲ್ವ, ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ತಾವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು, ಅಸ್ಸಾಂ ರಾಜ್ಯದಲ್ಲಿದೆ. ಇವೆರಡಕ್ಕೂ ಕೂಡ ಕಾಮಿಂಗ್ ಅಂತಕ್ಕಂಥ ನದಿ ಹತ್ತಿರದಲ್ಲಿದೆ ಅನ್ನೋ ಪಾಯಿಂಟ್ ತಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮುಂದಿನ ನದಿ ಯಾವುದು ಅಂತ ನೋಡ್ಕೊಂಡಾಗ, ನದಿ ಇನ್ ದ ಸೆನ್ಸ್ ಉಪನದಿ, ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ, ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮನಾಸ್ ಅಂತೇಳಿ ಕರಿತೇವೆ. ಟ್ರಾನ್ಸ್ಬೌಂಡ್ರಿ ರಿವರ್ ಬಿಟ್ವೀನ್ ಭೂತಾನ್ ಆ್ಯಂಡ್ ಇಂಡಿಯಾ ಅಂತೇಳಿ ಕರಿತೀವಿ. ಅಂದರೆ ಈ ಪ್ರದೇಶದಲ್ಲಿ ಭೂತಾನ್ ಅಂತಕ್ಕಂಥ ಒಂದು ರಾಷ್ಟ್ರ ಇದ್ದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಮಗೆ ಇಂಡಿಯಾ ಅಂತೇಳಿ ಇದೆ ಅಂತ ನೋಡ್ಕೊಂಡಾಗ ಒಂದು ಟ್ರಾನ್ಸ್ಬೌಂಡ್ರಿ ಅಂದರೆ
ಒಂದು ಗಡಿ ಪ್ರದೇಶದಲ್ಲಿ ಹರಿತಕ್ಕಂಥ ನದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾಗ ತಾವು ಮನಾಸ್ ರಿವರ್ ಅಂತ ಐಡೆಂಟಿಫೈ ಮಾಡಬೇಕು. ಈ ಪ್ರದೇಶದಲ್ಲಿ ಹರಿಯುತ್ತೆ. ಇದು ಭೂತಾನ್ ರಾಷ್ಟ್ರವಾದರೆ ಇದು ಇಂಡಿಯಾ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಈ ಪ್ರದೇಶದಲ್ಲಿ ಹರಿತಕ್ಕಂಥ ನದಿ ಮನಾಸ್ ಅಂತ ಕರಿತೀವಿ. ಇದರ ಲೆಂತನ್ನು ಕೊಟ್ಟಿದೆ, ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ರಾಯಲ್ ಮನಾಸ್ ನ್ಯಾಷನಲ್ ಪಾರ್ಕ್ ಅಂತೇಳಿದೆಯಲ್ಲ, ಈ ನ್ಯಾಷನಲ್ ಪಾರ್ಕ್ ಮುಖಾಂತರವಾಗಿ ಹರಿದು ಹೋಗುತ್ತೆ. ಜೊತೆಗೆ ಮನಾಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಮನಾಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಏನು ಕರಿತೀವಲ್ಲ, ಇದರ ಮೂಲಕನೂ ಕೂಡ ಹರಿದು ಹೋಗುತ್ತೆ. ರಾಯಲ್ ಮನಾಸ್ ನ್ಯಾಷನಲ್ ಪಾರ್ಕ್ ಮತ್ತು ಮನಾಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದುವರೆದಂತೆ ಸಂಕೋಶ್ ರಿವರ್ ಬಗ್ಗೆ ಮಾತನಾಡ್ಕೊಳ್ತಾ ಹೋಗೋಣ. ಇಟ್ ಒರಿಜಿನೇಟ್ಸ್ ಇನ್ ನದರನ್ ಭೂತಾನ್ ಅಂತೇಳಿದೆ. ನೋಡಿ, ನಮಗೆ ಅರುಣಾಚಲ್ ಪ್ರದೇಶ ಅಂದ ತಕ್ಷಣ ಭೂತಾನ್ ಅಂತಕ್ಕಂಥ ರಾಷ್ಟ್ರ ನೆನ್ಪಿಟ್ಕೊಳ್ಬೇಕು. ಅದರ ಕ್ಯಾಪಿಟಲ್ ಸಿಟಿ ಥಿಂಪು ಅನ್ನೋದು ಕೂಡ ತಾವು ನೆನ್ಪಿಟ್ಕೊಳ್ಬೇಕು. ಉತ್ತರ ಭಾಗದಲ್ಲಿ ಲೊಕೇಟ್ ಆಗಿರೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಇದು ಸಂಕೋಶ್ ರಿವರ್ ಈ ಒಂದು ಭೂತಾನ್ ರಾಷ್ಟ್ರದಲ್ಲಿ ಹುಟ್ಟುತ್ತೆ. ಫ್ಲೋಸ್ ಥ್ರೂ ಫಾರೆಸ್ಟೆಡ್ ಏರಿಯಾಸ್ ಆ್ಯಂಡ್ ವಿ ಶೇಪ್ಡ್ ವ್ಯಾಲೀಸ್ ಇನ್ ಅಸ್ಸಾಂ. ಅಸ್ಸಾಂನ ಮುಖಾಂತರವಾಗಿ ಸಂಕೋಶ್ ಅಂತಕ್ಕಂಥ ರಿವರ್ ಏನಾಗ್ತಾ ಹೋಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ತೀಸ್ತಾ ರಿವರ್ ಬಗ್ಗೆ ಮಾತನಾಡ್ಕೊಳ್ತಾ ಹೋಗೋಣ. ಈಗ ತಾನೇ ಮಾತಾಡ್ಕೊಳ್ತಾ ಹೋದ್ವಿ. 2018ರ UPSC ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಒರಿಜಿನೇಟ್ಸ್ ಫ್ರಮ್ ಸೋ ಲೋಮೋ ಲೇಕ್ ನದರನ್ ಸಿಕ್ಕಿಂ ಅಂತ ಕರಿತೀವಿ. ಸಿಕ್ಕಿಂ ರಾಜ್ಯದಲ್ಲೇ ಹುಟ್ಟುತ್ತೆ ಇದು, ರೈಟ್. ಯಾವ ನದಿ ಇದು? ತೀಸ್ತಾ ರಿವರ್ ಅಂತ, ತೀಸ್ತಾ ನದಿ ಅಂತಲೂ ಕೂಡ ಕರಿತೀವಿ. ಇಟ್ ಈಸ್ ದ ಸ್ಯಾರೋ ಆಫ್ ತೀಸ್ತಾ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಬೇಕು. ಅಂದರೆ ಸಿಕ್ಕಿಂನ ಕಣ್ಣೀರಿನ ನದಿ ಅಂತಲೂ ಕೂಡ ಕರೆಯಲಾಗುತ್ತೆ ತೀಸ್ತಾ ನದಿಗೆ. ಸೊ ಮೇಜರ್ ಟ್ರಿಬ್ಯೂಟ್ರಿ ನೋಡ್ಕೊಂಡಾಗ ರಂಗೀತ್ ರಿವರ್ ನೋಡ್ಕೊಂಡ್ವಿ ನಾವು. ಈಗ ತಾನೇ ಒಂದು ಕ್ವಶನ್ ಕೇಳಿದೆ ನಿಮಗೆ. ಫ್ಲೋಸ್ ಥ್ರೂ ಸಿಕ್ಕಿಂ, ವೆಸ್ಟ್ ಬೆಂಗಾಲ್ ಆ್ಯಂಡ್ ರಾಂಗ್ಪುರ್ ಡಿಸ್ಟಿಕ್ ಆಫ್ ಬಾಂಗ್ಲಾದೇಶ್ ಅಂತೇಳಿದೆ. ಇವೆಲ್ಲವೂ ಕೂಡ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ದಿಬಾಂಗ್ ರಿವರ್ ಅಂತೇಳಿದೆ, ಫೈನಲ್ ಒನ್ ಆಗಿರ್ತಕ್ಕಂಥದ್ದು. ಒರಿಜಿನೇಟ್ ಫ್ರಮ್ ದ ಸದರ್ನ್ ಫ್ಲ್ಯಾಂಕ್ ಆಫ್ ದ ಹಿಮಾಲಯಾಸ್ ನಿಯರ್ ಬೈ ಟಿಬೆಟ್ ಬಾರ್ಡರ್, ರೈಟ್. ಟಿಬೆಟ್ ಪ್ರದೇಶದಲ್ಲಿ, ಅಂದರೆ ಟಿಬೆಟ್ ರಾಷ್ಟ್ರದ ಬಾರ್ಡ್ರಲ್ಲಿ ಹರಿತಾ ಹೋಗುತ್ತೆ. ಯಾವುದು? ದಿಬಾಂಗ್ ರಿವರ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ದಬಾಂಗ್ ಅಲ್ಲ, ದಿಬಾಂಗ್ ರಿವರ್. ಎಂಟರ್ಸ್ ಪ್ಲೇನ್ ನಿಯರ್ ನಿಜಾಮ್ ಘಾಟ್ ಇನ್ ಲೋವರ್ ದಿಬಾಂಗ್ ವ್ಯಾಲಿ, ಅರುಣಾಚಲ್ ಪ್ರದೇಶಕ್ಕೆ ಎಂಟರ್ ಆಗುತ್ತೆ. ಇದು ಇದರ ಅಪ್ಪರ್ ಕೋರ್ಸಲ್ಲಿ, ಅಂದರೆ ಇಲ್ಲಿ ನದಿ ಹರಿತಾ ಇದೆ ಅಂದರೆ ಇದರ ಮೇಲ್ಭಾಗದಲ್ಲಿ, ಅಂದರೆ ಅಪ್ಪರ್ ಕೋರ್ಸಲ್ಲಿ ಮಿಶ್ಮಿ ಹಿಲ್ಸ್ಗಳು ಕಂಡುಬರುತ್ತೆ, ರೈಟ್. ಮಿಶ್ಮಿ ಹಿಲ್ಸ್ ಅಂತ ಟ್ರೈಬ್ಸ್ಗಳು ಕೂಡ ಇದೆ. ಸೊ ಈ ಮಿಶ್ಮಿ ಹಿಲ್ಸ್ಗಳು ಯಾವ ಒಂದು ನದಿಯ ದಡದಲ್ಲಿ ಕಂಡುಬರುತ್ತೆ ಅಂತ ನೀವು ದಿಬಾಂಗ್ ನದಿಯ ಒಂದು ದಡದಲ್ಲಿ ಅಥವಾ ಅದರ ಒಂದು ಹಿಲ್ ಏರಿಯಾದಲ್ಲಿ ಕಂಡುಬರುತ್ತೆ ಮಿಶ್ಮಿ ಹಿಲ್ಸ್ ಅನ್ನುವಂಥದ್ದು. ಮುಂದುವರೆದಂತೆ ಲೋಹಿತ್ ನದಿ ಬಗ್ಗೆ ನಾವು ಇಲ್ಲೇ ಡಿಸ್ಕಸ್ ಮಾಡೋಣ. ಒರಿಜಿನೇಟ್ಸ್ ಇನ್ ಈಸ್ಟರ್ನ್ ಟಿಬೇಟ್. ನೋಡಿ, ಇದು ಕೂಡ ಟಿಬೇಟ್ನ ಒಂದು ಪೂರ್ವ ಭಾಗದಲ್ಲಿ ಹುಟ್ಟತಕ್ಕಂತಹ ನದಿ ಅಂತಲೂ ಕೂಡ ಹೇಳ್ಬೋದಾಗುತ್ತೆ ಲೋಹಿತ್ ರಿವರಿಗೆ. ಇದು ಮಿಶ್ಮಿ ಹಿಲ್ಸ್ ಬ್ರಹ್ಮಪುತ್ರ ವ್ಯಾಲಿಯನ್ನು ಮೀಟ್ ಮಾಡೋದಕ್ಕೆ ಮಿಶ್ಮಿ ಹಿಲ್ಸ್ ಮುಖಾಂತರವಾಗಿ ಹರಿಯುತ್ತೆ. ಜೊತೆಗೆ ತಿಕ್ಲಿ ಫಾರೆಸ್ಟೆಡ್ ವ್ಯಾಲಿ ಮತ್ತು ಆಲ್ಪೈನ್ ಆ್ಯಂಡ್ ಸಬ್ ಟ್ರೋಪಿಕಲ್ ವೆಜಿಟೇಷನನ್ನು ಕೂಡ ಹೊಂದಿರುವಂಥದ್ದು ಲೋಹಿತ್ ಅಂತಕ್ಕಂಥ ರಿವರ್. ಅಂದರೆ ಆ ಲೋಹಿತ್ ರಿವರ್ ಹರಿಯುವಂಥ ಜಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೆಜಿಟೇಷನ್ ಇದೆ. ಆಲ್ಪೈನ್ ಮತ್ತು ಸಬ್ ಟ್ರೋಪಿಕಲ್ ವೆಜಿಟೇಷನ್ ಕೂಡ ಇದೆ. ಇದು ಕೂಡ ಏನು ಮಾಡುತ್ತೆ, ಭಾರತಕ್ಕೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಬ್ರಹ್ಮಪುತ್ರ ವ್ಯಾಲಿಯ ಮುಖಾಂತರವಾಗಿ ಏನಾಗ್ತಾ ಹೋಗುತ್ತೆ, ಬ್ರಹ್ಮಪುತ್ರ ನದಿಯನ್ನು ಏನು ಮಾಡುತ್ತೆ, ಸೇರುತ್ತೆ. ಮಿಶ್ಮಿ ಹಿಲ್ಸ್ನ ಮುಖಾಂತರವಾಗಿ ಹರಿಯುತ್ತೆ, ನೆನ್ಪಿಟ್ಕೊಳ್ಳಿ, ಲೋಹಿತ್ ರಿವರ್. ದಾನ್ಸಿರಿ ರಿವರ್ ಬಗ್ಗೆ ನಾವು ಮಾತನಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಈ ಎರಡೂ ರಾಜ್ಯಗಳ ಮುಖ್ಯವಾಗಿರ್ತಕ್ಕಂಥ ನದಿ ಅಂತಲೂ ಕೂಡ ಹೇಳ್ಬೋದು. ದಾನ್ಸಿರಿ ಅಂತಲೂ ಕೂಡ ಹೇಳ್ತೀವಿ. ಅಸ್ಸಾಂ ಮತ್ತು ನಾಗಾಲ್ಯಾಂಡಿನ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದು? ದಾನ್ಸಿರಿ, ನೆನ್ಪಿಟ್ಕೊಳ್ಳಿ. ಇದು ಸ್ವಾಂಪಿ ರೀಜನ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ ದಾನ್ಸಿರಿ. ಕೋಪಿಲಿ ರಿವರ್ ಅಂತೇಳಿದೆ, ಇದು ಇಂಟರ್ಸ್ಟೇಟ್ ಆಗಿರ್ತಕ್ಕಂಥ ರಿವರ್. ಹಾಗಾದರೆ ಯಾವ ಎರಡು ರಾಜ್ಯಗಳ ನಡುವೆ ಹರಿಯುತ್ತೆ ಅಂತ ನೋಡ್ಕೊಂಡಾಗ ಕೋಪಿಲಿ ರಿವರ್ ಅನ್ನುವಂಥದ್ದು ಮೇಘಾಲಯ ಅಂತಕ್ಕಂಥ ಒಂದು ರಾಜ್ಯ ಇದೆಯಲ್ಲ, ಈ ರಾಜ್ಯ ಜೊತೆಗೆ ಅಸ್ಸಾಂ ಅಂತಕ್ಕಂಥ ರಾಜ್ಯ, ಈ ಎರಡೂ ರಾಜ್ಯಗಳ ನಡುವೆ ನದಿ ಹರಿಯುತ್ತೆ. ಆ ನದಿಯ ಹೆಸರು ಏನು ಅಂತ ನೋಡ್ಕೊಂಡಾಗ ಕೋಪಿಲಿ ಅಂತಕ್ಕಂಥದ್ದನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದುವರೆದಂತೆ ಸಿಯಾಮ್ ರಿವರ್ ಅಂತೇಳಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಿಯಾಮ್ ರಿವರ್. ಇದು ರೈಟ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ನದಿಯ ಒಂದು ಬಲ ಪ್ರದೇಶದಲ್ಲಿ ಅಥವಾ ಬಲ ದಂಡೆಯ ಉಪನದಿ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಫ್ಲೋಸ್ ಥ್ರೂ ವೆಸ್ಟ್ ಸಿಯಾಂಗ್ ಡಿಸ್ಟಿಕ್, ಅರುಣಾಚಲ್ ಪ್ರದೇಶದ ಮುಖಾಂತರವಾಗಿ ಹರಿಯುತ್ತೆ. ಸಿಯಾಮ್ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಕಾರಣ ಏನು ಅಂದರೆ 100 ಮೀಟರ್ ಸ್ಟೀಲ್ ಆರ್ಕ್ ವಿತ್ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ನಿಯರ್ LAC ಅಂತಲೂ ಕೂಡ ಹೇಳಲಾಗುವುದು. ನಮ್ಮ ಟೆಲಿಗ್ರಾಮ್ ಚಾನಲ್ನ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಜೊತೆಗೆ ನಮ್ಮ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾರು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.